ಸಂತೋಷ್ ಸರ್, ಗುಡ್ ಮಾರ್ನಿಂಗ್ ಸರ್. ಎಲ್ಲಿದ್ದೀರಾ ಸರ್? ಸರ್, ನೀವು ಹೊಸಕೋಟೆ ಪ್ರಾಜೆಕ್ಟ್ ಹತ್ರ ಹೋಗಿರಿ. ನಾನೊಂದು ಕ್ಲೈಂಟ್ ವಿಸಿಟ್ ಇದೆ ಸರ್, ಸಜಾಪುರ್ ರೋಡಲ್ಲಿ. ಅದು ಮುಗಿಸ್ಕೊಂಡು ನಾನು ಡೈರೆಕ್ಟಾಗಿ ಹೊಸಕೋಟೆ ಹತ್ರ ಬರ್ತೀನಿ. ಥ್ಯಾಂಕ್ ಯು ಸರ್. ಸೊ ಬನ್ನಿ, ಇಲ್ಲಿಂದ ನೆಕ್ಸ್ಟ್ ಪ್ರಾಜೆಕ್ಟು ಹೊಸಕೋಟೆಯಲ್ಲಿ ನಡೀತಿದೆ, ಅಲ್ಲಿಗೆ ಹೋಗೋಣಂತೆ ಬನ್ನಿ. ಈ ಕಟ್ಟಡ ಏನು ನೋಡ್ತಾ ಇರೋ ಏನು ಸುಮಾರು 4 ಅಂತಸ್ತಿನ ಮನೆ. ಈ ಕಟ್ಟಡದಲ್ಲಿ ಸುಮಾರು 20 1 BHK ಮನೆ ನಿರ್ಮಾಣ ಮಾಡಿಕೊಟ್ಟಿದ್ದೀವಿ. ಇದು ನಮ್ಮ ಕ್ಲೈಂಟ್ಗೆ ರೆಂಟಲ್ ಪರ್ಪಸ್ಗೆ ಅಂತ ನಿರ್ಮಾಣ ಮಾಡಿಕೊಟ್ಟಿದ್ದೀವಿ. ಸೊ ಈ ಪ್ರಾಜೆಕ್ಟಲ್ಲಿ ನಾವು 80/30ನಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರೋದುಂಟು. ಇಲ್ಲಿ ಆಲ್ಮೋಸ್ಟ್ ನಿಮಗೆ ಒಂದೊಂದು ಫ್ಲೋರ್ಗೆ 5 ಮನೆ ಬರುತ್ತೆ. ಇವಾಗ ಗ್ರೌಂಡ್ ಫ್ಲೋರಲ್ಲಿ ಇದ್ದೀವಿ. ಇಲ್ಲಿ ಟೋಟಲ್ ಆಗಿ 4 ಮನೆ ಬರುತ್ತೆ, ಪ್ಲಸ್ ಹಾಗೆ ಒಂದು ಪಾರ್ಕಿಂಗ್ ಏರಿಯಾ ಕೂಡ ಬಿಟ್ಟಿದ್ದೀವಿ. ಈ ಕಡೆಯಿಂದ ನೋಡ್ಬೋದು ನಿಮಗೆ, ಇಲ್ಲಿ 1, ಈ ಕಡೆ ಇದು 2ನೇದು, ಇಲ್ಲಿ 3, ಮಧ್ಯದಲ್ಲಿ ಜಾಗ ಬಿಟ್ಕೊಂಡಿದ್ದೀವಿ. ಇಲ್ಲಿ ಸ್ಟೇರ್ ಕೇಸ್ಗೋಸ್ಕರ ಜಾಗ, ಪ್ಲಸ್ ಹಾಗೆ ಈ ಕಡೆ ಪಾರ್ಕಿಂಗ್ ಏರಿಯಾ, ಪ್ಲಸ್ ಅಲ್ಲೊಂದು ಮನೆ. ಸೊ ಟೋಟಲ್ ಆಗಿ 4 ಮನೆ ಒಂದು ಫ್ಲೋರಲ್ಲಿ ಬರುತ್ತೆ. ಇದು 1 BHK. ಇಲ್ಲಿ ಏನೇನು ಬರುತ್ತೆ ಅಂದ್ಬಿಟ್ಟು ತೋರಿಸ್ಕೊಡ್ತೀವಿ. ನೀವು ನಾನು ನಿಂತಿರೋಂಥ ಜಾಗ ಇದೊಂದು ಹಾಲು, ಈ ಕಡೆಗೆ ಒಂದು ಕಿಚನ್ನು, ಈ ಕಡೆಗೆ ಒಂದು ಬೆಡ್ರೂಮ್ ಬರುತ್ತೆ, ಮತ್ತು ಒಂದು ಕಾಮನ್ ಟಾಯ್ಲೆಟ್ ಬರುತ್ತೆ ಈ ಕಡೆ. ಸೊ ಇದು ಕಿಚನ್. ಕಿಚನ್ಗೆ ಒಂದು ವೆಂಟಿಲೇಷನ್ ಕೊಟ್ಟಿರ್ತೀವಿ, ಮತ್ತು ಆ ಕಡೆಗೆ ನಮಗೆ ಗ್ರಾನೈಟ್ ಹಾಕೋದಕ್ಕೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಜಾಗ ಕೊಟ್ಟಿರ್ತೀವಿ. ಮತ್ತೊಂದು ರೂಮ್, ಒಂದು ರೂಮ್ ಬರುತ್ತೆ ಇಲ್ಲಿ. ಈ ರೂಮ್ನಲ್ಲಿ ನಿಮಗೆ ಕ್ರಾಸ್ ವೆಂಟಿಲೇಷನ್ ಕೊಟ್ಟಿರ್ತೀವಿ, ಗಾಳಿ ಆಡಲಿ ಅಂತ. ಗಾಳಿ ಬೆಳಕು ಚೆನ್ನಾಗಿರುತ್ತೆ. ಮತ್ತು ಮೇಲ್ಗಡೆ ಬಂದು ತಿರ್ಗಾ ಲಾಫ್ಟ್ ಕೊಟ್ಟಿರ್ತೀವಿ. ರೂಮ್ ಆದಮೇಲೆ ವಾಶ್ ಬೇಸಿನ್ ಏರಿಯಾ ಪಕ್ಕದಲ್ಲಿ ನಿಮಗೆ ಒಂದು ಟಾಯ್ಲೆಟ್ ಬರುತ್ತೆ. ಇಂಟೀರಿಯರ್ ಪ್ರಾಜೆಕ್ಟ್ ವಿಡಿಯೋ ಮಾಡಾಯ್ತು, ಪ್ಲಸ್ ಇಲ್ಲಿ ಹೊಸಕೋಟೆ ಈ ಪ್ರಾಜೆಕ್ಟ್ ಮಾಡಿದೆ. ಇವಾಗ ನೆಕ್ಸ್ಟ್ ಎಲ್ಲಿಗೆ ಹೋಗೋದು ಸರ್? ಸರ್, ನೆಕ್ಸ್ಟ್ ಇವಾಗ ಬನಶಂಕರಿ 6 ಸ್ಟೇಜ್ಗೆ ಹೋಗ್ಬೇಕಾಗುತ್ತೆ. ಅಲ್ಲೊಂದು ಕ್ಲೈಂಟ್ ಮೀಟಿಂಗ್ ಇದೆ. ಅವ್ರದ್ದೊಂದು 60/40 ಸೈಟ್ ಮೆಜರ್ಮೆಂಟ್ ಇರೋವಂಥದ್ದು. ಅಲ್ಲಿ ಹೋಗ್ಬಿಟ್ಟು ಕ್ಲೈಂಟ್ ಮೀಟ್ ಮಾಡೋಣ. ಇವಾಗ ಬನ್ನಿ ಸರ್, ಹೋಗೋಣ. ಬನ್ನಿ.